ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗೆನೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಆ್ಯಕ್ಚುಲಿ ಇವತ್ತಿಂದೆಲ್ಲ ಗೃಹ ಪ್ರವೇಶದ ವ್ಲಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 4 ಜನ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ 4 ಗಂಟೆಗೆ ಆಲ್ರೆಡಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಅವರು ಕೂಡ 4 ಗಂಟೆಗೆ ಬಂದರು. ಅಕ್ಕ ತಂಗಿದಿರು ಫುಲ್ಲು 4 ಜನನು ಗೃಹ ಪ್ರವೇಶಕ್ಕೆ ಬೆಳಗಿನ ಪೂಜೆಗೆ ಒಂದೇ ಥರದ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಅಂದರೆ ಇದು ಡಿಫ್ರೆನ್ಸ್ ಕಲರ್ ಅಷ್ಟೇ, ಬಟ್ ಸ್ಯಾರಿ ಇದು ಒಂದೇ ಥರ. ಯಾಕೆಂದರೆ ತುಂಬ ಬೇಸಿಗೆಗಾಲ ಅಲ್ವಾ, ತುಂಬ ಸೆಕೆ ಇರುತ್ತೆ. ಹಾಗಾಗಿ ವೆಯ್ಟ್ಲೆಸ್ ಇರೋ ಸ್ಯಾರಿನ ಉಟ್ಕೊಳ್ಳೋಣ ಪೂಜೆಗೆ ಅಂತ ಹೇಳಿ ವೆಯ್ಟ್ಲೆಸ್ ಇರೋ ಸ್ಯಾರಿನೇ ಉಟ್ಕೊಂಡಿದ್ದೀವಿ. 4 ಜನದ್ದು ಕಲರು ನೋಡಿ. ದೊಡ್ಡಕ್ಕಂದು ಆ್ಯಕ್ಚುಲಿ ಸ್ಕೈ ಬ್ಲೂ, ಎರಡನೇ ಅಕ್ಕ ಪರ್ಪಲ್ಲು, ನಾನು ಬಂದು ಒಂಥರ ರಾಮ ಗ್ರೀನು, ನನ್ನ ತಂಗಿ ಲಾಸ್ಟ್ನೇವಳು ರೆಡ್ ಕಲರ್ ಸ್ಯಾರಿ, ಇನ್ನು ಅಮ್ಮ ಒಂದು ಯೆಲ್ಲೋ ಕಲರ್, ಅದು ಮೆಂತ್ಯ ಕಲರ್ ಸ್ಯಾರಿ ಟೈಪ್ ಇದೆ. ಎಲ್ಲರೂ ಒಂದೊಂದು ಥರ ಹಾಕ್ಕೊಂಡಿದ್ದೀವಿ. ಮನೆ ಮುಂದೆನೇ ಪೂಜೆ ಮಾಡ್ತಾಯಿದ್ದಾರೆ. ಮನೆ ಗೇಟ್ ಮುಂದೆ ಆ್ಯಕ್ಚುಲಿ ರಾತ್ರಿ ಅನ್ನ ಬಲಿ ಎಲ್ಲ ಹಾಕಿದ್ರಲ್ಲ, ಹಾಗಾಗಿ ಅಲ್ಲಿ ಬೇಡ, ಅಲ್ಲಿ ಪಕ್ಕ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಪಕ್ಕದಲ್ಲೇ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟು ಅಷ್ಟೊತ್ತಲ್ಲಿ ಎಲ್ಲ ಅವರೇ ರೆಡಿ ಮಾಡಿಟ್ಟು ನೈಟ್ ಹೋಗಿ ಮಲ್ಕೊಂಡಿದ್ರು. ಬೆಳಗಿನ ಪೂಜೆಗೆ ನಾವು ಕೂಡ ಎಲ್ಲರೂ ಬೇಗ ಎದ್ದು ಬಂದಿದ್ದೀವಿ. ಹಸು ಆ್ಯಕ್ಚುಲಿ ಕರ್ಕೊಂಬರೋಕ್ಕೆ ಹೋಗಿದ್ದಾರೆ. ಇನ್ನೇನು ಹಸುನು ಕೂಡ ಒಳಗಡೆ ಕರ್ಕೋಬೇಕು. ಇನ್ನು ಲೋಕಿ ತಮ್ಮನೂ ಕೂಡ ಎಲ್ಲ ಹಸುನ ಕರ್ಕೊಂಬಂದು ಏನೇನು ಮಾಡಬೇಕು ಅಂತ ನೋಡ್ತಾ ಇದ್ದ. ಅವನ ಹತ್ರ ಏನೋ ಲೋಕಿ ಸ್ವಲ್ಪ ಮಾತಾಡ್ತಾ ಇದ್ದ. ಸೊ ಇಷ್ಟಿಷ್ಟೊತ್ತಿಗೆ ಹಿಂಗೆ ಆಗುತ್ತೆ, ಬೇಗ ಬನ್ನಿರಿ ಅಂತ ಹೇಳಿ ನಾವು ಕೂಡ ಫುಲ್ಲು ಟಯರ್ಡು ಆಗಿದ್ವಿ, ಫುಲ್ಲು ಸುಸ್ತು ಕೂಡ ಆಗಿದ್ವಿ. ಈಗ ಬೆಳಗಿನ ಪೂಜೆ ಏನಪ್ಪ ಅಂತ ಹೇಳಿದ್ರೆ ಗಂಗೆ ಪೂಜೆ ಅಂತ ಮಾಡ್ತಾಯಿದ್ದಾರೆ. ಗೃಹ ಪ್ರವೇಶದಲ್ಲಿ ಗಂಗೆ ಪೂಜೆ ಮಾಡಿ ಕರ್ಕೊಂಡು ಹೋಗಬೇಕು ಅಂತೇಳಿ 3 ಜನನೂ ಒಂದೊಂದು ಬಿಂದಿಗೆ ಎತ್ಕೊಂಡು ಹೋಗ್ತಾರೆ. ಈಗ ಎಲ್ಲರೂ ಅದಕ್ಕೆ ಅದು ಪೂಜೆ ಎಲ್ಲ ತಯಾರಿ ಕೂಡ ರೆಡಿ ಮಾಡ್ಕೊತಾಯಿದ್ರು ಅಂಕಲ್ ಗಂಗೆ ಪೂಜೆ ಮಾಡೋದಕ್ಕೆ. ಗಂಗೆ ಅಂದರೆ ಹೊರಗಡೆ ನಾವೇನು ಹೋಗಿ ತೊಗೊಂಡು ಬಂದಿಲ್ಲ, ಮನೆಯಲ್ಲೇ ನಮ್ಮದು ಬೋರ್ ಇದೆಯಲ್ಲ, ಹಾಗಾಗಿ ಇಲ್ಲೇ ಬೋರ್ ಹತ್ರನೇ ನೀರು ತೊಗೊಂಡು ಪೂಜೆ ಮಾಡೋಣ ಅಂಥೇಳಿ ಮನೆ ಮುಂದೆನೇ ರೆಡಿ ಮಾಡ್ಕೊತಾಯಿದ್ರು. ತುಂಬ ನಿದ್ದೆ ಬರ್ತಾಯಿದೆ ಗೈಸ್, ಆದರೂ ವೀಡಿಯೋಸ್ ಎಡಿಟ್ ಮಾಡಲೇಬೇಕಾಗತ್ತೆ, ಹಾಗಾಗಿ ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಇನ್ನು ನಮ್ಮನ್ನು ಅಂಕಲು ತುಂಬ ರೇಗಿಸ್ತಾಯಿದ್ರು. 4 ಜನ ಎಲ್ಲೋದ್ರೂ ಒಂದೇ ಥರ ಇರ್ತೀರಾ, ಎಲ್ಲ ಒಂದೇ ಥರ ಡಿಸ್ಕಸ್ ಮಾಡ್ತೀರಾ, ಈಗ ಈ ಥರ ಸಿಗೋದು ರೇರು ಅಂತ ಎಲ್ಲ ಹೇಳಿ ಅಂಕಲ್ ಸ್ವಲ್ಪ ಕಾಲು ಎಳಿತಾಯಿದ್ರು. ನಾಳೆ ಕಂಕಣ ಕಟ್ಟೋವರೆಗೂ ನೀವು ಯಾರು ಒಬ್ರಿಗೊಬ್ರು ಮಾತಾಡಬಾರ್ದು, ಒಬ್ರಿಗೊಬ್ರು ಜಗಳ ಆಡಬಾರ್ದು, ಹಾಗೆ ಹಿಂಗೆ ಅಂತ. ನಾವು ಅಕ್ಕ ತಂಗಿದಿರು ಹೆಂಗೆ ಅಂದರೆ ಏನು ಬೇಕಾದರೂ ಬಿಟ್ಟಿರ್ತೀವಿ, ಬಟ್ ಜಗಳ ಮಾತ್ರ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ದಿನದಲ್ಲಿ ನಾವು 4 ಜನ ಸೇರಿಕೊಂಡ್ರೆ ಒಂದು ಟೈಮ್ ಆದರೂ ಜಗಳ ಆಡ್ತೀವಿ, ಅದೇನೋ ಗೊತ್ತಿಲ್ಲ. ಬಟ್ ಜಗಳ ಆಡಿ ಮತ್ತೆ ನಮಗೆಲ್ಲರೂ ಸೇರಿ ಅಮ್ಮ ಬೈತಾರೆ, ನೋಡ್ಕೊತಾ ಇರ್ಬೋದು ನೀವು. ಅಮ್ಮ ಕೈಲೂ ಕೂಡ ನಾವೆಲ್ಲ ಬೇಯಿಸ್ಕೊತಾ ಇದ್ವಿ. ಇನ್ನು 4 ಜನ ನೆಕ್ಲೆಸ್ಸು ನೋಡ್ಬೋದು ನೀವು, ಒಂದೇ ಥರದ್ದು ಹಾಕ್ಕೊಂಡಿದ್ದೀವಿ. ಅಂದರೆ ಇದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ವೈಟ್ ಸ್ಟೋನ್ ಚೆನ್ನಾಗಿ ಕಾಣುತ್ತೆ ಅಂಥೇಳಿ 4 ಜನ ಡಿಸ್ಕಸ್ ಮಾಡೇ ತೊಗೊಂಡಿರೋದು. ಒಂದೇ ಥರದ್ದು 4 ಜನದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರದ್ದು ಫೋಟೋಸು ನಾನು ಆಲ್ಬಮ್ ಬಂದಾಗ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂಥೇಳಿ. ಇನ್ನು ಗೃಹ ಪ್ರವೇಶದ ದಿನ ಅಂದ್ಕೊಂಡಿದ್ದೆ ಒಂದು, ಆಗಿದ್ದೇ ಒಂದು. ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆ ಬ್ಯುಸಿಲ ಆಗಲೇ ಇಲ್ಲ. ನಾವು ಆಗ ಅಂದ್ಕೊಳ್ಬಾರ್ದು, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಅನ್ನೋದು ಪ್ರೂವ್ ಆಯಿತು. ಇನ್ನು ಪೂಜೆ ಮಾಡೋದಕ್ಕೂ ಮುಂಚೆ ನಮಗೂ ಕೂಡ ಎಲ್ಲರಿಗೂ ಕೈಗೆ ಕಂಕಣ ಕಟ್ಟಿ ಇದನ್ನು 2 ದಿನ ಬಿಚ್ಚಬಾರ್ದು ಅಂಥೇಳಿ ನಾನು ಲೋಕಿ ಪೂಜೆನೂ ಕೂಡ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮನೆಗೆ ಯಾವುದೇ ರೀತಿ ವಿಘ್ನ ಆಗ್ದಂಗೆ ಇರಲಿ ಅಂತ ಎಲ್ಲರೂ ಕೇಳಿಕೊಂಡು ಗಂಗೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರು. ಇವಾಗ ಬಂದಿದ್ದಾರಲ್ಲ ಅವರೇ ನಮ್ಮ ಅಪ್ಪ. ತುಂಬ ಜನ ಕೇಳ್ತಾ ಇರ್ತಾರೆ ನಿಮ್ಮ ಅಪ್ಪನ್ನ ನೀವೆಲ್ಲೂ ಶೇರ್ ಮಾಡಿಲ್ಲ, ಎಲ್ಲಿದ್ದಾರೆ ಅಂಥೇಳಿ. ಇವರು ನಮ್ಮ ತಂದೆ ಆ್ಯಕ್ಚುಲಿ. ಅಂದರೆ ಎಲ್ಲರೂ ಇರೋದು ಬೆಂಗಳೂರಲ್ಲೇ, ಇನ್ನು ನಾವಿರೋದು ಮಾತ್ರ ಊರಲ್ಲಿರೋದು ಆ್ಯಕ್ಚುಲಿ. ಇನ್ನು ಟೈಮು ಕೂಡ ಆಯಿತು, ಕರೆಕ್ಟಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಆಲೋಗಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ಬೇಗ ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿ ಹಿಂದೆ ನೀವು ನೋಡ್ತಿರ್ಬೋದು, ನಮ್ಮ ಮಾವ ಕೂಡ ಹಸುನ ಕರ್ಕೊಂಡು ಅವರು ಕೂಡ ರೆಡಿಯಾಗಿದ್ದಾರೆ. ಮನೆಯಲ್ಲಿ ಲಕ್ಷ್ಮೀನ ಬರಮಾಡ್ಕೊಳೋಕ್ಕೆ ನಾವು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾಯಿದ್ವಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಏನಾದರೂ ಫಂಕ್ಷನ್ ಆಗಿರ್ಬೋದು, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಬರೀ ಖುಷೀಲಿ ಕುಣಿದಾಡ್ತಿದ್ವಿ. ತಂದೆ ತಾಯಿ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾನೆ ಇರಲಿಲ್ಲ. ಇವಾಗ ನಮ್ಗೆ ಅರ್ಥ ಆಗ್ತಾಯಿದೆ. ಅಷ್ಟು ಇಲ್ದಿರೋ ಒಂದು ಗಾದೆನ ಹೇಳಿಲ್ಲ ಅವರು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ.
ತುಂಬ ಅಂದರೆ ತುಂಬಾ ರಿಸ್ಕಿ ಅನ್ನಿಸ್ತು. ನಮ್ಮ ಕೈಯಲ್ಲಂತೂ ಆಗಲೇ ಇಲ್ಲ. ಆದಷ್ಟು ಎಲ್ರೂ ಕರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅದರಲ್ಲೂ ಒಂದು ಸ್ವಲ್ಪ ಜನನ ಕರೆದಿಲ್ಲ ನಾವು. ಅಂದರೆ ಬೇಕು ಅಂತ ಏನೂ ಕರೆದಿಲ್ಲ, ಬಟ್ ಮರ್ತಿರೋದ್ರಿಂದ ನಾನು ಕರೆಯೋದಕ್ಕಾಗಲಿಲ್ಲ ಅಷ್ಟೇ. ಇನ್ನು ಪೂಜೆ ಎಲ್ಲ ಅದು ಏನು ಗಂಗೆ ಮಾಡೋಕ್ಕೂ ಮುಂಚೆ ಒಂದು ಪೂಜೆ ಮಾಡಿರ್ತಾರಲ್ಲ, ಆ ಪೂಜೆನ ಮಾಡಿರೋದನ್ನು ಎಲ್ರಿಗೂ ಮಡಲು ತುಂಬಬೇಕು ಅಂತ ಹೇಳಿದ್ರು. ಇನ್ನು ಒಬ್ಬೊಬ್ಬರದ್ದೇ ಮಡಲು ಕೂಡ ನಾನು ನಮಸ್ಕಾರ ಮಾಡಿಕೊಂಡು ಮೊದಲದಾಗಿ ಅಮ್ಮನಿಗೆ ಮಡಲು ತುಂಬಿ, ಆಮೇಲೆ ನಮ್ಮ ದೊಡ್ಡಕ್ಕನಿಗೆ ಮಡಲು ತುಂಬಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಯಾವುದೇ ಆಗಲಿ ಅರಶಿನ ಕುಂಕುಮ ಕೊಡಬೇಕಾದ್ರೆ ಮನೆಗೆ ಬಂದಿರೋರಿಗೂ ಅಷ್ಟೇ, ನಾವು ಬರೀ ಅರಶಿನ ಕುಂಕುಮ ಕೊಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಯಾರೂ ಆ ಥರ ಮಾಡಬೇಡಿ. ಅರಶಿನ ಕುಂಕುಮ ಕೊಟ್ಟ ಮೇಲೆ ಅವ್ರಿಗೆ ನಮಸ್ಕಾರ ಮಾಡ್ಕೋಬೇಕು. ತುಂಬ ಜನ ಮಾಡದೇ ಇರೋ ತಪ್ಪು ಏನಪ್ಪ ಅಂತಂದರೆ ನಮಸ್ಕಾರ ಯಾರೂ ಮಾಡ್ಕೊಳೋದಕ್ಕೆ ಹೋಗಲ್ಲ. ಸೊ ಇನ್ಮೇಲೆ ಯಾರಾದರೂ ಹಂಗೆ ಮಾಡಿದ್ರೆ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನು 3 ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡು ನಾನು ಬರೀ 3 ಜನಕ್ಕೆ ಕೊಟ್ಟಿದ್ದೆ. ಇದು ಆ ಥರ ಏನಿಲ್ಲ. 3 ಜನ ಶಾಸ್ತ್ರಕ್ಕೆ ಅಂತ ಕೊಟ್ಟ ಮೇಲೆ ನೀವು ಯಾರಿಗಾದರೂ ಕೊಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ನನ್ನ ತಂಗಿಗೂ ಕೂಡ ಲಾಸ್ಟಲ್ಲಿ ಮೊದಲು ತುಂಬಿಸ್ದೆ. ಅದನ್ನು ಗಂಗೆ ತೊಗೊಂಡು ಹೋಗೋವರೆಗೂ ಕೂಡ ಬಿಚ್ಚಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಸೆರ್ಗಿಗೆ ಅವರೆಲ್ಲ ಕಟ್ಕೊಳ್ತಾ ಇದ್ದಾರೆ. ಇನ್ನು ಅಮ್ಮನಿಗೆ ಹೇಳಿ ಅಮ್ಮನ ಕೈಯಲ್ಲಿ ನನಗೆ ಕೊಡಿಸ್ತಾ ಇದ್ದಾರೆ ಮಡಲು ತುಂಬಿಸೋದು. ಇವೆಲ್ಲ ಒಂದು ಬೆಸ್ಟ್ ಮೆಮೊರೀಸ್ ಅಂತ ಅನ್ಕೊಬೋದು. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಬಟ್ ಪೂಜೆಗೆಲ್ಲ ಎದ್ದೇಳುವಾಗ ಸ್ವಲ್ಪ ರಿಸ್ಕ್ ಆಗುತ್ತೆ. ಬಟ್ ರಿಸ್ಕ್ ಆದ್ರೂ ಕೂಡ ತುಂಬ ಚೆನ್ನಾಗಾಯಿತು. ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಖುಷಿಯಲ್ಲಿ ನೆಮ್ಮದಿಯಿಂದ ಯಾವ ಡಿಸ್ಟರ್ಬೆನ್ಸು ಇಲ್ದಿರ, ಯಾವ ಗಲಾಟೆನೂ ಇಲ್ದಿರ ತುಂಬ ಚೆನ್ನಾಗಿ ತಾಳ್ಮೆಯಿಂದನೇ ಪೂಜೆ ಅಂತೂ ಆಯಿತು. ಮೊದಲನೇದಿಗೆ ಬೆಳಗ್ಗೆನೇ ಎದ್ದು ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಈಗಷ್ಟೇ ಒಂದು ರೌಂಡ್ ಎಲ್ರಿಗೂ ಮಡಲು ತುಂಬಾದಮೇಲೆ ಮತ್ತೆ ಮಹಾಮಂಗಳಾರತಿ ಮಾಡಿ, ಮಹಾಮಂಗಳಾರತಿನೂ ಕೂಡ ಎಲ್ರಿಗೂ ಕೊಟ್ಟಾದಮೇಲೆ ಅವರು ಏನು ಪೂಜೆಗೆ ಇಟ್ಟಿದ್ರಲ್ವ ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಮುಂದೆ ಏನು ಮಾಡಿಸಿದ್ರು ಅಂತ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ನೋಡಿದ್ರಲ್ಲ, ಇನ್ನು ಎಲ್ರಿಗೂ ಪೂಜೆ ಆದಮೇಲೆ ಲೋಕಿ ನಾನು ಇಬ್ಬರು ಪೂಜೆ ಮಾಡಿ ಅಂತ ಹೇಳಿದ್ರು. ಸೊ ಗೋಮಾತೆನ ಅಂದರೆ ಹಸುನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಲ್ವ, ಸೊ ಹಾಗಾಗಿ ಹಸುನಕ್ಕೆ ಮೊದಲು ಲಕ್ಷ್ಮೀ ಪೂಜೆ ಮಾಡಿ ಇಬ್ಬರು ಗಂಡ ಹೆಂಡ್ತಿ ಬಂದು ಅಂತ ಹೇಳಿದ್ರು. ಫೋಟೋಗ್ರಾಫರು ಕೂಡ ಸ್ವಲ್ಪ ಫೋಟೋಸ್ ತೊಗೊಳೋದಕ್ಕೆ ಹಂಗೆ ಸ್ವಲ್ಪ ಸೈಡಿಗೆ ನಿಂತ್ಕೊಳ್ಳಿ, ಸೈಡಿಗೆ ನಿಂತ್ಕೊಂಡು ಆರತಿ ಮಾಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಅವರು ಕೂಡ ಹೇಳ್ದಂಗೆ ನಾವು ಪಾಲಿಸ್ತಾಯಿದ್ವಿ. ಇನ್ನು ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಮಾಡಿರೋದ್ರಿಂದ ಮಕ್ಕಳೆಲ್ಲ ಮಲ್ಕೊಂಡಿದ್ರು, ಒಬ್ಬೊಬ್ಬರನ್ನೇ ಎಬ್ಬರಿಸಿ ಕಳಿಸ್ತಾಯಿದ್ವಿ. ತುಂಬ ಅಂದರೆ ಒಂದೊಂದು ಫಂಕ್ಷನ್ ಮಾಡಬೇಕಂದ್ರೂ ಒಂದು ಏನೇ ಮಾಡಬೇಕು ಅಂತ ಹೇಳಿದ್ರು ದೊಡ್ಡವ್ರ ಸಹಾಯ ಇಲ್ದಿರ ಅಥವಾ ದೊಡ್ಡವರು ನಮಗೆ ಏನಾದರೂ ಮಾರ್ಗದರ್ಶನ ಆಗಿ ಹೇಳ್ಕೊಟ್ಟಿಲ್ಲ ಅಂದರೆ ನಮಗೇನೋ ಗೊತ್ತಾಗೋದಿಲ್ಲ ಅಂತ ಅನಿಸ್ಬಿಡ್ತು ನನಗಂತೂ. ಅಪ್ಪಿತಪ್ಪಿ ನಮ್ಮ ಮನೆಯವರು ಏನಾದರೂ ಇಲ್ಲ ಅಂದಿದ್ರೆ ಏನಾಗೋದು ಅಂತಲೂ ಕೂಡ ಅನ್ನಿಸ್ತು. ಇನ್ನು ಚಿಕ್ಕಮ್ಮನೂ ಕೂಡ ಬೇಗ ರೆಡಿಯಾಗಿ ಕೆಳಗೆ ಇಳಿದು ಬಂದರು. ನಾವು ಕೂಡ ಗೋಮಾತೆಗೆಲ್ಲ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ 4 ಜನನೂ ಕೂಡ ಇನ್ನು ನೀವು ಕಲಶ ಎತ್ತೋಕ್ಕೆ ರೆಡಿಯಾಗಿ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಮಂಗಳಾರತಿ ಎಲ್ಲ ಕೊಟ್ಟಾದಮೇಲೆ ಕಲಶ ರೆಡಿ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಥರ ಇನ್ನೊಂದು ಎಡವಟ್ಟು ನೀವು ಮಾಡ್ಕೊಬೇಡಿ ಗೃಹ ಪ್ರವೇಶದಲ್ಲಿ. ಏನಪ್ಪ ಎಡವಟ್ಟು ಅಂತ ಹೇಳಿದ್ರೆ, ನಾವು ಫೋಟೋಸ್ ಬುಕ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಬಟ್ ಇಷ್ಟೆಲ್ಲ ಮಾಡಿ ಫೋಟೋಸ್ ಇಲ್ಲ ಅಂದರೆ ಹೇಗೆ ಅಂತ ಕೊನೆ ಮೂಮೆಂಟ್ಸಲ್ಲಿ ಏನಾಗಲ್ಲ ಬಿಡು ಸಿಗ್ತಾರೆ ಅಂತ ಅಂದ್ಕೊಂಡು ಎಡವಟ್ಟು ಮಾಡ್ಕೊಬಿಟ್ಟಿದ್ದೆ. ಬಟ್ ಅದು ಯಾವ ರೀತಿ ಹೋಯಿತು ಅಂತ ಹೇಳಿದ್ರೆ 10-15 ಸಾವಿರ ರೂಪಾಯಲ್ಲಿ ಆಗ್ತಿತ್ತಂತೆ ನಾರ್ಮಲ್ ಡೇಸಲ್ಲೆಲ್ಲ ಆಗಿದ್ರೆ. ಅಂದರೆ ನಾವು ಫಸ್ಟೇ ಒಂದು ತಿಂಗ್ಳಿಗೆ ಮುಂಚೆ ಬುಕ್ ಮಾಡ್ಕೊಂಡಿದ್ರೆ ಒಂದು 10-15 ಸಾವಿರ ರೂಪಾಯಿ ಒಳಗಾಗೋದು. ನಾನು ತಕ್ಷಣ ಬುಕ್ ಮಾಡ್ಕೊಂಡಿರೋದ್ರಿಂದ 25 ಸಾವಿರ ರೂಪಾಯಿ ಆಯಿತು ನಂದು. ಈ ಥರ ನನ್ನ ಥರ ನೀವು ಎಡವಟ್ಟು ಮಾಡ್ಕೋಬೇಡಿ. ಒಂದು ಎಷ್ಟೇ ಬ್ಯುಸಿ ಇದ್ರೂ ಅಡ್ವಾನ್ಸ್ ಮಾಡೋದನ್ನು ಪ್ರೀ ಬುಕ್ಕಿಂಗ್ ಏನಾದರೂ ಮಾಡೋದಿದ್ರೆ ಬೇಗ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನಂತರ ಸಫರ್ ಆಗಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಹೆಂಗೆ ಅನಿಸ್ತು ಅಂತ ಹೇಳಿದ್ರೆ 5 ಸಾವಿರ ಹೋದರೆ ಹೋಗಲಿ, ಬಟ್ ಜನದ ಮುಂದೆ ಮಾನ ಮರ್ಯಾದೆ ಹೋಗಬಾರ್ದಲ್ಲ ಅಂಥೇಳಿ ತಕ್ಷಣ ಬುಕ್ ಮಾಡ್ಕೊಂಬಿಟ್ಟೆ. ಜಾಸ್ತಿ ಆಗೋಯಿತು. ಬಟ್ ಬೇಕೇ ಬೇಕಾಗಿತ್ತಲ್ವ, ಅನಿವಾರ್ಯ ಆಯಿತು. ನೀವು ನಂತರ ಎಡವಟ್ಟು ಮಾಡ್ಕೋಬೇಡಿ ಗೃಹ ಪ್ರವೇಶದಲ್ಲೆಲ್ಲ. ಗೃಹ ಪ್ರವೇಶನೇ ಅಂತಲ್ಲ, ಯಾವುದೇ ಫಂಕ್ಷನ್ ಆದ್ರೂ ಕೂಡ ಎಡವಟ್ಟು ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಲೋಕಿ ಎಷ್ಟೊಂದು ಬೈತಿದ್ದ ಲೋಕಿ ಫಸ್ಟೇ ಬುಕ್ ಮಾಡೋಕ್ಕಿರ್ಲಿಲ್ವಾ ಅಂತ ಹೇಳಿ. ನಾನು ಆ್ಯಕ್ಚುಲಿ ಬೇಡ ಅಂದ್ಕೊಂಡಿದ್ದೆ, ಬಟ್ ಅದೇನೋ ಗೊತ್ತಿಲ್ಲ, ಇನ್ನು 1 ದಿನ ಇದೆ ಅನ್ನೋ ಹಾಗೆ ಫೋಟೋಸ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಥರ ಎಡವಟ್ಟು ನಾನು ಮಾಡಿಕೊಂಡೆ. ನೀವು ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಪೂಜೆ ಮಾಡಿದ್ದನ್ನೆಲ್ಲ ತೊಗೊಂಡೋಗಿ ಚಪ್ರಕ್ಕೆ ಇಡ್ತಾ ಇದ್ದಾರೆ. ಅಮ್ಮ, ಅಕ್ಕ, ಮಂಜು ಎಲ್ಲರೂ ಕೂಡ ಅವ್ರು ಏನು ಪೂಜೆಗೆ ಇಟ್ಟಿದ್ರಲ್ಲ ಅದು ಈಶಾನ್ಯ ಮೂಲೆಗೆ ಬರೋವಂಥದ್ರ ಕಡೆ ಅದು ಚಪ್ರದ ಪೂಜೆಗೆ ಅಲ್ಲೂ ಕೂಡ ಮಾಡಿಸ್ತಾಯಿದ್ರು. ಈಗ ಇನ್ನೇನು ಚಪ್ರದ ಪೂಜೆ ಮಾಡಿ ಮುಗಿಸಿದ್ರೆ ಗೈಸ್ ಒಳಗಡೆ ಹೋಗೋವಂಥ ಸಮಯ ಬಂದೇ ಬಿಡ್ತು. ಒಳಗಡೆ ಹೋಗಬೇಕಾದ್ರೂ ಅಷ್ಟೇ ಹೆಂಗೆ ಹೋದ್ವಿ, ಅಲ್ಲಿ ಏನೇನು ಕಾಮಿಡಿ ಎಲ್ಲ ಆಯಿತು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಲಾಂಗ್ ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ. ಹಾಗಾಗಿ 10ರಿಂದ 15 ನಿಮಿಷ ಅಥವಾ 12 ನಿಮಿಷ ಈ ಥರ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಇನ್ನು ನಿತಿನ್ ಆ್ಯಕ್ಚುಲಿ ಗೋಣಿಚೀಲ ಯಾಕೆ ತೊಗೊಂಡೋಗ್ತಾ ಇದ್ದಾನೆ ಗೊತ್ತಾ? ಸೊ ಮನೇಲಿ ಟೈಲ್ಸ್ ಹಾಕಿರೋದಲ್ವ, ಹಸು ಕಾಲು ಅದ್ರ ಮೇಲಿಟ್ಟರೆ ಜಾರುತ್ತೆ. ಆಮೇಲೆ ಒಂಚೂರು ಸ್ಕಿಡ್ ಆದ್ರೂ ಕೂಡ ಜಾರು ಬಿದ್ದರೆ ಏಟಾಗೋ ಚಾನ್ಸಸ್ಸು ಕೂಡ ಇರುತ್ತೆ. ಮನೆಗೇನಾದರೂ ಪರವಾಗಿಲ್ಲ, ಹಸುಗಳು ಗಾಬರಿಯಿಂದ ಅದು ಬರೋದಕ್ಕೆ ಹೋಗಲ್ಲ, ಜಾರ್ತಿದ್ರೆ ಎಲ್ಲೋ ಕರ್ಕೊಂಬಂದುಬಿಟ್ಟಿದ್ದಾರೆ ಅಂಥೇಳಿ ತುಂಬ ಗಾಬರಿ ಆಗ್ತಾರೆ ಹಸುಗಳೆಲ್ಲ. ಹಂಗಾಗಿ ಫಸ್ಟೇ ಗೋಣಿಚೀಲ ಹಾಕಿಬಿಟ್ರೆ ಅದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಹಸುಗಳಿಗೆ ಗ್ರಿಪ್ ಸಿಗುತ್ತೆ ಅಂಥೇಳಿ ಆ ಥರ ಮಾಡಿದ್ದು. ಇಲ್ಲ ಅಂದರೆ ಅದು ಕೂಡ ಸ್ಕಿಡ್ ಆಗುತ್ತೆ. ಏನಾದರೂ ಆದರೆ ಅಯ್ಯೋ ಫಂಕ್ಷನಲ್ಲಿ ಹಿಂಗಾಯಿತು ಅನ್ನೋ ನೋವು ನಮಗೂ ಕಾಡುತ್ತಲ್ಲ. ಹಂಗಾಗಿ ಇನ್ನು ಕಳಶ ಪೂಜೆನೂ ಕೂಡ ಮಾಡಾದಮೇಲೆ ಒಬ್ಬೊಬ್ಬರಿಗೆ ಕಳಶ ಹೊರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ನಮ್ಮ ಮನೇಲಿ ಕಳಶ ಹೊತ್ತಿದ್ದು ಆ್ಯಕ್ಚುಲಿ ಅಮ್ಮ, ಭಾಗ್ಯಕ್ಕ ಮತ್ತು ಗಿರ್ಜಕ್ಕ 3 ಜನ ಕಳಶ ಹೊರ್ತಾಯಿದ್ದಾರೆ. ಚಿಕ್ಕ ಕಳಶ ಇರೋದನ್ನು ಅಮ್ಮನಿಗೆ ಕೊಟ್ಟರು, ಇನ್ನು ಮಿಕ್ಕಿದ 2 ದೊಡ್ಡ ಕಳಶ ಇತ್ತು. ಸೊ ಅವರೇ ಇಟ್ಕೊಳ್ಳಿ, ಹೆವಿ ವೆಯ್ಟ್ ಆಗಿಬಿಡುತ್ತೆ ಅಂಥೇಳಿ ರೇಗಿಸ್ತಾಯಿದ್ರು. ಅದರಲ್ಲೂ ದೊಡ್ಡಕ್ಕ ಅಂತೂ ಸ್ವಲ್ಪ ಕುಳ್ಳಿ ಇರೋದ್ರಿಂದ ಕಳಶ ಎಟಕಿಸ್ತಾನೆ ಇರಲಿಲ್ಲ. ಹಂಗಾಗಿ ಅವಳನ್ನೂ ಕೂಡ ಅಂಕಲ್ ರೇಗಿಸ್ತಾಯಿದ್ರು, ಹೈಟ್ ಇರಬೇಕು, ಹುಷಾರು, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ. ಬೀಳಬಾರ್ದಲ್ವ ಈ ಥರ ಶುಭ ಸಮಾರಂಭ ಎಲ್ಲ ಮಾಡಿದಾಗ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಳಶ ತಗೊಂಡೋಗಾದ್ಮೇಲೆ ಮನೆಯೊಳಗೆ ಹೇಗೆ ಹಸುನ ಕರ್ಕೊಂಡೋದ್ವಿ, ಯಾರು ಹಾಲು ಉಗ್ಸಿದ್ದು, ಇದನ್ನೆಲ್ಲ ಕಂಪ್ಲೀಟ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಿರ್ತೀನಿ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 1 ಸಬ್ಸ್ಕ್ರೈಬರ್ಸ್ ಆದ್ರೂ ಕೂಡ ನನಗಂತೂ ತುಂಬಾ ಖುಷಿಯಾಗುತ್ತೆ. ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಂದನೇ ನಮಗೂ ಕೂಡ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಕೆಲವೊಮ್ಮೆ ವಿಡಿಯೋಸು ಮಾಡಬಾರ್ದು ಅಂತಲೂ ಅನಿಸ್ಬಿಡುತ್ತೆ, ಯಾಕೆಂದರೆ ಯಾರು ಬೆಳೀತಿದ್ದಾರೋ ಅವ್ರಿಗೆ ಸಪೋರ್ಟ್ ಸಿಗುತ್ತೆ ಅಂತ. ಬಟ್ ಇದನ್ನೆಲ್ಲರೂ ಮೀರಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.